ಪ್ರಿಯ ವೀಕ್ಷಕರೇ, ವಿಶೇಷವಾದ ಒಂದು ವರದಿಯೊಂದಿಗೆ ನಾನು ನಿಮ್ಮೊಂದಿಗೆ BD ರವಿಕುಮಾರ್ ಭೀಷ್ಮಪಥ. ಹೌದು, ನಾನು ನಿಮಗೆ ತಿಳಿಸುತ್ತಿರುವುದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಹಿರೇನಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿರುವ ಸಣ್ಣ ಮನೆ ಎನ್ನುವ ಗ್ರಾಮದಲ್ಲಿನ ಶಕ್ತಿ ಪೀಠದ ದೇವತೆಯಾಗಿರುವಂತಹ ಶ್ರೀ ಚಂಡಿಕಾ ಪರಮೇಶ್ವರಿ ಮಾರಿಕಾಂಬಾ ದೇವಸ್ಥಾನ. ಭಕ್ತಿಯಿಂದ ಬೇಡಿ ಬಂದವರ ಬಯಕೆಯನ್ನು ತೀರಿಸುತ್ತಿರುವ ಪುಣ್ಯಕ್ಷೇತ್ರಗಳ ಶಕ್ತಿ ಪೀಠವೊಂದಾಗಿರುವ ಸ್ಥಳವೇ ಶ್ರೀ ಚಂಡಿಕಾ ಪರಮೇಶ್ವರಿ ಮಾರಿಕಾಂಬಾ ದೇವಸ್ಥಾನ ಸಣ್ಣಮನೆ. ಶ್ರೀ ಕ್ಷೇತ್ರದಲ್ಲಿ ಶತಚಂಡಿಕಾ ಯಾಗವನ್ನು ನಡೆಸಲಾಯಿತು. ಭಾನುವಾರದಿಂದ ನಡೆದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಶ್ರೀ ಗುರು ಗಣಪತಿ ಪೂಜೆ, ಶ್ರೀ ಮಾರಿಕಾಂಬಾ ದೇವಿಗೆ ಪೂಜೆ, ಫಲ ಸಮರ್ಪಣೆ, ಪಂಚಗವ್ಯ, ದೇವಾನಂದಿ, ಮಧುಪರ್ಕ ಹೀಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. 3 ದಿನಗಳ ಕಾರ್ಯಕ್ರಮದಲ್ಲಿ ಮಂಗಳವಾರ ಮಹಾಗಣಪತಿಯ ಪೂಜೆ ಹಾಗೂ ಮಾರಿಕಾಂಬಾ ದೇವಿಯ ಪೂಜೆಯ ನಂತರ ಶ್ರೀ ಶತಚಂಡಿಕಾ ಯಾಗದ ಪೂರ್ಣಾಹುತಿ ನಡೆಸಲಾಯಿತು. ಚಾಮುಂಡಾ ದೇವಿ ಮಹಾಸರಸ್ವತಿ ಮಹಾವುತಿಂ ಸಮರ್ಪಯಾಮಿ. ನಮಃ ಸ್ವಾ ಯಾವಯಾವೃಕ್ಯಾವೃಕಂ ಯವಯಸ್ತೆ ನಮೋರ್ಮೇ ಅಥಾನಸುತರಾ ಭವ. ಜಯ ದುರ್ಗೆ ಶ್ರೀ ಮಾರ್ಕಂಡೇ ಪುರಾಣೇ ದೂರಸಾವರ್ಣಿಕೆ ಮನುಂದರೇ ದೇವಿ ಮಹಾತ್ಮೇ ಸಪ್ತಮ ಶ್ರೀ ಜಗದಂಬಾರ್ಪಣಮಸ್ತೋ. ಶತಚಂಡಿಕಾ ಯಾಗದ ಪೂರ್ಣಾವತಿ ನಂತರ 108 ಸುವಾಸಿನಿಯವರಿಗೆ ಪೂಜೆ, ಕುಮಾರಿ ಪೂಜೆ, ದಂಪತಿಗಳ ಪೂಜೆಗಳ ಮೂಲಕ 112 ಜನರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಸಲಾಯಿತು. ಶ್ರೀ ಕ್ಷೇತ್ರಕ್ಕೆ ಚರಿತ್ರೆಯಲ್ಲಿ ಸುಮಾರು 300 ವರ್ಷಕ್ಕೂ ಹಿಂದಿನ ದೇವಸ್ಥಾನ ಇದಾಗಿದ್ದು, 2011ರಲ್ಲಿ ಆ ಹಳೆಯ ದೇವಸ್ಥಾನವನ್ನು ತೆರವುಗೊಳಿಸಿ ಹೊಸ ಕಟ್ಟಡವನ್ನು ಪ್ರಾರಂಭ ಮಾಡಿ 2017ರಲ್ಲಿ ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಮಾರಿಕಾಂಬಾ ದೇವಿಯ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ಆ ದಿನ ಭಕ್ತಾದಿಗಳಿಗೆ ಪ್ರಸಾದ ಹಾಗೂ ಅನ್ನಸಂತರ್ಪಣೆಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಶ್ರೀ ಕ್ಷೇತ್ರದ ಮಹಾತ್ಮೆಯನ್ನ ತಿಳಿಸಿದ ಚಂದ್ರಶೇಖರ ಗ್ರಾಮ ಪಂಚಾಯಿತಿ ಸದಸ್ಯರು. 18 ಮೈಸೂರು ಚಾಮುಂಡೇಶ್ವರಿ ಉದ್ಭವ ಆಗೋ ಟೈಮಲ್ಲಿ 18 ಶಕ್ತಿ ರೂಪ ತುಣುಕುಗಳಂತ. ಆ ತುಣುಕುಗಳ ನಮ್ಮನ್ನು ಒಂದು ತುಣುಕು ಮೈಸೂರು ಚಾಮುಂಡೇಶ್ವರಿ ಸುಮಾರು 3 ತಲೆಮಾರಿನ ಹಿಂದಿಂದ ಇದು ಇಲ್ಲಿ ದೇವಿ ಉದ್ಭವ ಆಗಿದ್ದು. ಈ ಮೈಸೂರು ಅಷ್ಟಮಂಗಳ ಪ್ರಶ್ನೆ ಹಾಕಿದಾಗ 3 ಮೈಸೂರು ಚಾಮುಂಡೇಶ್ವರಿ ಅಂತ ಅವತಾರದಲ್ಲಿ ಒಟ್ಟು 18 ಅವತಾರದಲ್ಲಿ ಈ ಅಮ್ಮನವರು ಒಂದು ಅವತಾರ. ಆ ಅವತಾರದಲ್ಲಿ ಜನಿಸ್ಬರೋದಲ್ಲಿ ಮಕ್ಕಳಿಲ್ದವರಿಗೆ ಮಕ್ಕಳ ಭಾಗ್ಯ, ವಿದ್ಯೆ ಇಲ್ದವ್ರಿಗೆ ವಿದ್ಯೆ ಭಾಗ್ಯ, ನೌಕರಿ ಇಲ್ದವ್ರಿಗೆ ನೌಕರಿ ಭಾಗ್ಯ. ಆಮೇಲೆ ಏನಾರು ಈ ಪೀಡೆ ಪಿಸಾಸಿ ಏನಾರು ಯಕ್ಷಿ ಇಂಥವು ಏನಾರು ಅವ್ರಿಗೆ ಮೈ ಮೇಲೆ ಬಂದರೆ ಅಮ್ಮನವರು ಬಿಡಿಸ್ತಾರೆ. ಇಲ್ಲಿ ಏನೇ ಬಂದರೂ ಪೂಜಾರ ಮುಖಾಂತರವಾಗಿ ಈ ಗ್ರಾಮದ ಕಮಿಟಿಯ ಮುಖಾಂತರವಾಗಿ ಇಲ್ಲಿ ಆ ಹರಕೆ ಮಾಡ್ಕೊಂಡಾಗ ಆ ಹರಕೆ ತಾಯಿ ನೆರವೇರಿಸ್ತಕ್ಕಂಥ ಒಂದು ಶಕ್ತಿ ಅದಕ್ಕಿದೆ. ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾದ ಅಣ್ಣಪ್ಪ ಒಕ್ಕಲಿಗ ಮಾತನಾಡಿ ಸರ್ವರಿಗೂ ಕೃತಜ್ಞತೆ ತಿಳಿಸಿರುತ್ತಾರೆ. ತಿಳ್ಕೊಂಡಾಗ ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ನಾವೆಲ್ಲರೂ ಒಪ್ಕೊಂಡಿವಿ. 3 ದಿನದ ಕಾರ್ಯಕ್ರಮ ಭಾಳ ಚೆಂದಾಗಿ ಆಗಿದೆ. ಮಾರಿಕಾಂಬಾ ದೇವಿ ಅನುಗ್ರಹದಿಂದ ಮತ್ತು ಗ್ರಾಮಸ್ಥರಿಂದ ಹಾಗೂ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಂದ ಯಶಸ್ವಿಯಾಗಿ ಸಂಪೂರ್ಣ ಕಾರ್ಯ ಆಗಿದೆ ಅಂತ ನಮ್ಗೆ 100ಕ್ಕೆ 100 ನಂಬಿಕೆ ಇದೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಎಲ್ಲ ಭಕ್ತಾದಿಗಳಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ.
ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹಿರೇನಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಸಣ್ಣ ಮನೆ ಎನ್ನುವಂಥ ಒಂದು ಗ್ರಾಮ. ಈ ಕುಗ್ರಾಮವು ಇಡೀ ರಾಜ್ಯವೇ ಇದ್ದ ಕಣ್ತೆರೆಯುವಂತೆ ನೋಡುವಂಥ ಒಂದು ಶಕ್ತಿಯ ಸ್ಥಳ ಇದಾಗಿದೆ. ನಾವಿವಾಗ ಶಶಿಧರ್ ಅವರ ಜೊತೆ ಇದ್ದೇವೆ. ಶಶಿಧರ್ ಅವರು ಈ ಒಂದು ದೇವಸ್ಥಾನದ ಇತಿಹಾಸವನ್ನು ತಿಳಿಸ್ತಾ ಇದ್ದಾರೆ, ಕೇಳೋಣ. ಬಂದಂಥ ಭಕ್ತರುಗಳು ಭಾಳಷ್ಟು ಜನ ಭಕ್ತರುಗಳು ಬರ್ತಾರೆ. ಅವರಿಗೆ ಪ್ರಶ್ನೆ ಮೂಲಕ ನಾವು ಮನಸ್ಸಿನಲ್ಲಿ ಏನು ಇಟ್ಕೊಳ್ತೇವೆ ಅದನ್ನು ನಾವು ಅಮ್ಮ ಪಲ್ಲಕ್ಕಿ ಮೂಲಕ ತೋರಿಸ್ಕೊಡ್ತೈತೆ. ಅದು ಸಹ ಇಲ್ಲಿ ದಿನನಿತ್ಯ ನಡೀತೇವೆ. ಶುಕ್ರವಾರ ಒಂದು ದಿವಸ ನಾವು ಮಾತ್ರ ಪಲ್ಲಕ್ಕಿ ಪ್ರಶ್ನೆ ಆಗೋದಿಲ್ಲ. ಅವತ್ತಿನ ದಿನ ಅಮ್ಮನವ್ರನ್ನ ಎಬ್ಸಲ್ಲ ನಾವು. ಮತ್ತು ಉಳಿಕೆ ದಿನ ಪ್ರತಿದಿನವೂ ನಾವು ಅಮ್ಮನ ಪ್ರಶ್ನೆ ಮೂಲಕ ಭಕ್ತಾದಿಗಳಿಗೆ ಅವರಿಗೆ ಯಾವುದು ಅವ್ರ ಮನಸ್ಸು ಏನಿರುತ್ತೋ ಅವರು ಏನು ಇಟ್ಕೊಂತಾರೆ ಆ ಮೂಲಕ ಪ್ರಶ್ನೆ ತೋರಿಸ್ಕೊಂಡು ಅವರು ಕಷ್ಟ ಪರಿಹಾರಗಳನ್ನು ಮಾಡಿಕೊಡ್ತೈತೆ. ಪ್ರತಿ ವರ್ಷ ಶಿವರಾತ್ರಿಗೆ ಜಾತ್ರೆ ನಡೀತೈತಿ. ಅಲ್ಲಿ ಬನ್ನಿಕಟ್ಟೆ ಅಂತ ಹೇಳಿ ಅಲ್ಲಿ ಬನ್ನಿಕಟ್ಟೆ ಇದೆ. ಆ ಬನ್ನಿಕಟ್ಟೆಯಲ್ಲಿ ಜಾತ್ರೆ ನಡೀತೀವಿ. ಸಾವಿರಾರು ಒಂದು 4-5 ಸಾವಿರ ಜನ ಇಲ್ಲಿ ಬನ್ನಿಕಟ್ಟೆಯಲ್ಲಿ ಸೇರ್ತಾರೆ. ಅವರಿಗೆ ಪ್ರತಿ ವರ್ಷ ಅಲ್ಲಿ ಅನ್ನ ಸಂತರ್ಪಣೆ ಇರುತ್ತದೆ. ಅಲ್ಲಿ ಮಹಾಶಿವರಾತ್ರಿ ದಿವಸ ಅನ್ನ ಸಂತರ್ಪಣೆ ಇರುತ್ತದೆ. ಗ್ರಾಮದವರು ಎಲ್ಲರೂ ಆಮೇಲೆ ಅನೇಕ ದಾನಿಗಳು ಅವತ್ತಿನ ದಿವಸ ಹರಕೆ ಏನು ಮಾಡ್ಕೊಂಡಿರತ್ತೆ ಅವತ್ತು ಅಲ್ಲಿ ಹರಕೆ ಒಪ್ಪಿಸ್ತಾರೆ. ಸುಮಾರು ಒಂದು 2 ಲಕ್ಷದವರೆಗೂ ಅಲ್ಲಿ ಕಾಣಿಕೆಯನ್ನ ಹರಕೆ ಕಾಣಿಕೆ ದೇಣಿಗೆ ನೀಡ್ತಕ್ಕಂಥವ್ರು ಎಲ್ಲ ನಾನಾ ಅವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂತೀವಿ. ಶಿವರಾತ್ರಿ ದಿವಸ ಮೆಣಸಕ್ಕಿ ಬೀರೋದು ಒಂದು ಹರಕೆ ಅಮ್ಮನವರಿಗೆ. ಅದೊಂದು ಏನು ಮೆಣಸಕ್ಕಿ ಅಂದ್ರೆ ಉಳಬಾರ ಕಾರ್ಯಕ್ರಮ ಇರುತ್ತೆ. ತುಲಾಭಾರ ಕಾರ್ಯಕ್ರಮ ಒಂದು ಮಗು ಹರಕೆ ಮಾಡಿದ್ರು, ಮಗು ಹುಟ್ಟಬೇಕು ಅಂತ ಹರಕೆ ಮಾಡಿದ್ರೆ ಮಗು ಕಾಯಿ ಇಡೋದು ಅಥವಾ ಅಕ್ಕಿ ಇಟ್ಟು ತುಲಾಭಾರ ಮಾಡೋದು. ಈ ದೇವಸ್ಥಾನದ ಇತಿಹಾಸವನ್ನ ಏನು ಹೇಳ್ತಾ ಇದ್ದೀವಿ? ನಾವು ಹಿಂದಿನ ಮೊದಲೇ ಹಳೆಯದಾದ ಒಂದು ಹಂಚಿನ ಮನೆ ದೇವಸ್ಥಾನ ಇತ್ತು. ಮೊದಲಿನಿಂದಲೂ ನಮ್ಮ ತಂದೆಯವರು ಪೂಜೆ ಮಾಡ್ತಾ ಇದ್ರು. ಇತ್ತೀಚೆಗೆ ಕಾರಣಗಳಿಗೆ ನಾವು ಪೂಜೆ ಮಾಡ್ಕೊಂಡಿದ್ದೀವಿ. ಅದು ಇದು ಮೊದಲೇ ಹಳೆಯದಾಗಿ ಒಂದು ಹಂಚಿನ ಮನೆ ದೇವಸ್ಥಾನ ಇತ್ತು. ನಾವು ಕ್ರಮೇಣ ನಾವು ಎಲ್ಲ ಗ್ರಾಮದವರು ಎಲ್ಲ ಸೇರಿಕೊಂಡು ಇದು ಹಳೆಯದಾಗಿ ದೇವಸ್ಥಾನ ಆಗಿದೆ, ಒಂದು ದೇವಸ್ಥಾನ ಕಟ್ಬೇಕಂತ ಮಾತಾಡ್ಕೊಂಡು ಎಲ್ಲ ವಿಚಾರ ಮಾಡಿದಾಗ ಒಂದು ಈ ರೀತಿಯಲ್ಲಿ ಸುಮಾರು ಮನೆಗೂ ಕಾಯಕವಾಗಿ ನಾವು ಕೊಟ್ಟು ಅದು ಯಾವುದೇ ಸರ್ಕಾರದ ಅನುದಾನದ ಇಲ್ಲದೆ ಮತ್ತು ನಾವು ಭಕ್ತಾದಿಗಳು ಸ್ವಲ್ಪ ಅನುದಾನದಿಂದ ನಮ್ಮ ಒಂದು ಅನುದಾನದಿಂದಲೂ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದೀವಿ. ಇತ್ತೀಚೆಗೆ ನಾವು ಮತ್ತೆ ಇಂಥ ಕಾರ್ಯಕ್ರಮಗಳು ಸಣ್ಣ ಪುಟ್ಟ ಹೋಮಗಳನ್ನು ಮಾಡ್ತಿದ್ವಿ. ಆದರೆ ಇತ್ತೀಚೆಗೆ ಈಗ ನಾವು ಒಂದು ದೊಡ್ಡ ಒಂದು ಯಾಗವನ್ನು ಮಾಡ್ತಕ್ಕಂಥ ನಮ್ಮ ಚರ್ಚಿ ವೆಂಕಟೇಶ್ವರನ್ನು ಹಿಡ್ಕೊಂಡು ಮಾಡೋಕ್ಕೆ ಒಂದು ಇಲ್ಲಿಗೆ ಅವ್ರನ್ನ ಕೇಳ್ಕೊಂಡಾಗ ಮಾಡ್ಬೇಕಂತ ಅಮ್ಮನವರ ಸಲಹೆಯಿಂದಲೇ ನಾವು ಇಟ್ಕೊಂಡಿದ್ದೀವಿ. ಅದನ್ನು ಈ 3 ದಿನ ನಾವು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇವತ್ತು ಸಹ ಕೊನೆಗೊಳ್ಳೋದು. ಇವತ್ತು ನಾವು ಸುಮಾರು ಅದಕ್ಕೆ ನಾವು ಊರಿನ ಗ್ರಾಮಸ್ಥರು ಎಲ್ಲರೂ ಸಹ ಅದಕ್ಕೂ ಸಹ ನಾವು ಖರ್ಚಿನಲ್ಲೇ ನಮ್ಮ ಖರ್ಚಿನಲ್ಲಿ ಸ್ವತಃ ಖರ್ಚಿನಲ್ಲಿ ಅದನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ದೇವರು ನಂಬಿಕೆ ಮೇಲೆ ಯಾರ ಮೇಲೂ ದೇವರು ಆಹ್ವಾನ ಆಗಲ್ಲ. ಇಲ್ಲಿ ನಂಬಿಕೆ ಮೇಲೆ ಒಂದು ದೇವರು ಪ್ರಸಾದ ಆಗುತ್ತೆ. ತನ್ನ ಪಲ್ಲಕ್ಕಿ ಮೇಲೆ ಪ್ರಸಾದ ಮಾಡುತ್ತೆ. ನಿಮ್ಮ ಆತ್ಮದಲ್ಲಿ ಏನು ಪ್ರಶ್ನೆ ಮಾಡ್ಕೊಂಡಿರಿ ಬಾಯಿ ಬಿಟ್ಟು ಹೇಳೋದು ಬೇಡ. ಆ ಪ್ರಸಾದ ಪ್ರಶ್ನೆ ಮಾಡ್ಕೊಂಡು ಒಂದು ತೆಂಗಿನ ಮರ ಮಾಡ್ಕೊಂಡ್ರೆ ಆ ತೆಂಗಿನ ಮರ ತೋರಿಸುತ್ತೆ, ಅಥವಾ ಹೂವು ಒಂದು ಗುಲಾಬಿ ಹೂವು ಇಟ್ಕೊಂಡ್ರೆ ಆ ಗುಲಾಬಿ ಹೂವಿನ ತೋರಿಸ್ತಕ್ಕಂಥ ಒಂದು ಪ್ರಸಾದ ಶಕ್ತಿ ಈ ತಾಯಿಗಿದೆ. ಶತಚಂಡಿಕಾ ಯಾಗದ ಮುಂದಾಳತ್ವ ವಹಿಸಿದ ಕೆಳದಿ ಸೀಮೆ ಜೋಯಿಸರಾದ ವೆಂಕಟೇಶ್ ಜೋಯಿಸರವರು ಮಾತನಾಡಿ ಧಾರ್ಮಿಕ ಕಾರ್ಯಕ್ರಮದ ವಿಧಿವಿಧಾನಗಳ ಬಗ್ಗೆ ತಿಳಿಸಿದರು. ಇವತ್ತಿನ ದಿವಸ ಯಾವುದೇ ತರಹದ ತೊಂದರೆ ಆಗದ ಹಾಗೆ ಇಲ್ಲಿ ವೃತ್ತುಜರಿಗೆ ಊಟ ಎಲ್ಲದರ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟು ಯಾರು ಕೂಡ ಉಪವಾಸ ಹೋಗಬಾರ್ದು, ಯಾರು ಕೂಡ ಮನಸ್ಸಿಗೆ ನೋವನ್ನು ಮಾಡಿಕೊಂಡು ಹೋಗಬಾರ್ದು ಅನ್ನುವಂತಹ ನೆಲೆಯಲ್ಲಿ ಮತ್ತು ಏನೇನು ದ್ರವ್ಯಗಳು ಬೇಕೋ ಅದನ್ನ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಒದಗಿಸುವುದರ ಮೂಲಕ ಇವತ್ತು ಈ ಒಂದು ಶತಚಂಡಿ ಯಾಗವನ್ನ ಸಂಪನ್ನಗೊಳಿಸುವಂತಹ ಕೆಲಸವನ್ನ ಈ ಸಣ್ಣಮನೆ ಗ್ರಾಮದವರು ಮಾಡಿದ್ದಾರೆ. ನಿಜವಾಗ್ಲೂ ಅವರು ಒಂದು ನಮಸ್ಕಾರಕ್ಕೆ ಮತ್ತು ಇದಕ್ಕೆ ಯೋಗ್ಯರಾದಂತಹವರು, ಅವರು ಅಭಿನಂದನಾರ್ಹರು. ಇಂತಹ ಶತಚಂಡಿ ಯಾಗವನ್ನೇ ಮಾಡಿದಂತಹ ಇವರು ಮುಂದೆ ಸಹಸ್ರಚಂಡಿ ಯಾಗ ಮಾಡೋದ್ರಲ್ಲೂ ಕೂಡ ಆಶ್ಚರ್ಯ ಇಲ್ಲ. ಈ ಸಣ್ಣ ಗ್ರಾಮ ಆದ್ರೂ ಕೂಡ ಶತಚಂಡಿ ಯಾಗಕ್ಕೂ ಸಹಸ್ರಚಂಡಿ ಯಾಗಕ್ಕೂ ಕೂಡ ಕೇವಲ ಇನ್ನು 1 ವಾರದ ಕೆಳಗೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಏನೂ ವ್ಯವಸ್ಥೆ ಇರಲಿಲ್ಲ. ಇವತ್ತು ಎಲ್ಲ ವ್ಯವಸ್ಥೆನೂ ಇದೆ. ಸುಮಾರು 1 ರಿಂದ 1.25 ಲಕ್ಷ ರೂಪಾಯಿಯ ವ್ಯವಸ್ಥೆಯಲ್ಲಿ ಯಕ್ಷಗಾನವನ್ನು ಕೂಡ ಸಾಯಂಕಾಲ ಆಯೋಜಿಸಿದ್ದಾರೆ. ಅದು ದೇವಿ ಪಾರಾಯಣದಂತಹ ಯಕ್ಷಗಾನವನ್ನ. ಹಾಗಾಗಿ ಇವರು ಮತ್ತೆ ಇವತ್ತು ಬಂದಂತಹ ಸುಮಂಗಲಿಯರಿಗೆ ಅವರಿಗೆ ನಾನು ಒಂದು 10 ಜನಕ್ಕೆ ಬಾಗಿನ ಕೊಟ್ಟು ಸಾಕು ಅಂತ ಹೇಳಿದಾಗ, ಇಲ್ಲ ನಾವು 100
108 ಇವರಿಗೆ ಸುಮಂಗಲಿಯರಿಗೆ ಮತ್ತು ಕೋಮಾರಿಗೆ ನೀವು 108 ಮಕ್ಕಳನ್ನ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ 108 ಮಕ್ಕಳಿಗೂ ಕೂಡ ನಾವು ದಾನವನ್ನು ಕೊಡ್ತೇವೆ ಅಂತ ಹೇಳಿ ಮುಂದೆ ಇಟ್ಟಂತವರು. ಇಂತಹ ಒಂದು ವ್ಯವಸ್ಥೆಯನ್ನ ರೂಪಿಸಿ ಇವತ್ತು ಈ ಒಂದು ಯಾಗ ಸಂಪನ್ನಗೊಳ್ಳೋದಕ್ಕೆ ಕಾರಣರಾದಂತಹ ಈ ಸಣ್ಣಮನೆ ಗ್ರಾಮದ ಎಲ್ಲ ಭಕ್ತಾದಿಗಳಿಗೆ ಮತ್ತು ಮಾರಿಕಾಂಬಾ ದೇವಿಯ ಎಲ್ಲ ಭಕ್ತರಿಗೆ ಶ್ರೀ ಮಾರಿಕಾಂಬೆ ಯಾವತ್ತೂ ಕೂಡ ಶಾಂತಿ ನೆಮ್ಮದಿ ಆರೋಗ್ಯವನ್ನ ಕರುಣಿಸಲಿ. ಮುಂದೆ ಇದೇ ತರಹದ ಮಂಗಳಕರವಾದಂತಹ ಯಾಗವನ್ನ ಇನ್ನೂ ಅವರು ಮಾಡುವಂತಹ ಶಕ್ತಿಯನ್ನ ಆ ಮಾತೆ ಕೊಡಲಿ ಅನ್ನುವಂತಹ ಆಶಯದೊಂದಿಗೆ ಪೃಥ್ವಿಜರ ಪರವಾಗಿ ಅವರನ್ನು ಹರಸ್ತೇನೆ. ನಮಸ್ಕಾರ. ರಾತ್ರಿ ಶಾಲಿಗ್ರಾಮ ಮೇಳದವರಿಂದ ದೇವಿ ಮಹಾತ್ಮೆ ಯಕ್ಷಗಾನವನ್ನು ಏರ್ಪಡಿಸಲಾಗಿತ್ತು. ಯಾವುದು ಸೃಷ್ಟಿ ಸ್ಥಿತಿ ಲಯ ಅದನ್ನು ಬಿಟ್ಟು ನೀನು ಯಜಮಾನ, ಉಳಿದವರೆಲ್ಲ ಆಳುಗಳು. ಅವನು ಹೇಳಿದಾಗ ನೀವೆಲ್ಲ ಕೇಳಬೇಕು ಎನ್ನುವ ಹಾಗೆ ಏನೊಂದು ಸೂಚನೆ ಕೊಟ್ಟಿದ್ದಲ್ವೇ ಅಲ್ಲ. ನೀನು ತರ್ಕಿಸ್ತಾ ಒಂದು ಜಿಜ್ಞಾಸ ಸತ್ಯವೇ ಆಗಬೇಕು ಅಂತ ಅದೇನು ಶಾಸ್ತ್ರ ವಿಧಿಯೇ. ನೀ ಸುಮ್ಮನೆ ಮದವ ತಾಳುವೆ. ಸುಮ್ಮನೆ ಅಲ್ಲ, ನಾನು ಬ್ರಹ್ಮ, ಅದರಿಂದ ನಾನು ಮದ ತಾಳಿದ್ದು. ಬ್ರಹ್ಮ ಅಂತ ಹೇಳಿದ್ರೆ ದೊಡ್ಡದು, ನಿಮಗಿಂತ ದೊಡ್ಡದು ಅಂತ ಬ್ರಹ್ಮ ಅಂತ ಕರೆದದ್ದು. ಎಷ್ಟು ದೊಡ್ಡದು ಅಂತ ಗೊತ್ತುಂಟ ನಿನಗೆ? ಎಷ್ಟು ದೊಡ್ಡದಾಗಬಲ್ಲೆ. ಆಯ್ತು, ಈಗ ನೀ ಶಬ್ದದ ಕುರಿತಾಗಿಯೇ ವಾದ. ಸನ್ನಿಧಾನದಲ್ಲಿ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಚೇತನ ಜೋಯ್ಸ್ ಇವರ ಪ್ರಧಾನತ್ವದಲ್ಲಿ ನಡೆಸಲಾಗಿದ್ದು, ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶಶಿಧರ್ ಒಕ್ಕಲಿಗ ಅರ್ಚಕರು, ಅಣ್ಣಪ್ಪ ಒಕ್ಕಲಿಗ ಅಧ್ಯಕ್ಷರು, ಚಿದಾನಂದ್ ಕುಂಬಾರ ಉಪಾಧ್ಯಕ್ಷರು, ನಾರಾಯಣ್ ಒಕ್ಕಲಿಗ ಖಜಾನ್ಸಿ, ಉಮೇಶ್ ಒಕ್ಕಲಿಗ ತಳವಾರ, ಬಸಪ್ಪ ಒಕ್ಕಲಿಗ ಸದಸ್ಯರು ಹಾಗೂ ಇತರ ಸದಸ್ಯರುಗಳಾದ ಸುಬ್ರಹ್ಮಣ್ಯ ಕುಂಬಾರ, ಬೊಮ್ಮಪ್ಪ ಒಕ್ಕಲಿಗ, ವಿಜಯಕುಮಾರ್ ಕುಂಬಾರ, ನಾಗೇಶ ಒಕ್ಕಲಿಗ, ಅರುಣ್ ಒಕ್ಕಲಿಗ, ವೀರಭದ್ರ ಒಕ್ಕಲಿಗ, ವೀರಭದ್ರ ಕುಂಬಾರ, ಶಶಿಕುಮಾರ್ ಒಕ್ಕಲಿಗ, ಶಿವಾನಂದ ಒಕ್ಕಲಿಗ, ಗಣಪತಿ ಒಕ್ಕಲಿಗ, ಶಿವಕುಮಾರ್ ಒಕ್ಕಲಿಗ, ಕೃಷ್ಣ ಒಕ್ಕಲಿಗ, ಕುಮಾರ್, ಚಂದ್ರಶೇಖರ್ ಒಕ್ಕಲಿಗ, ಜಗದೀಶ್ ಒಕ್ಕಲಿಗ, ಮಂಜುನಾಥ ಒಕ್ಕಲಿಗ ಹಾಗೂ ದೇವಸ್ಥಾನದ ಸಮಿತಿ ಹಾಗೂ ಊರಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ಪ್ರಿಯ ವೀಕ್ಷಕರೇ, ವಿಶೇಷವಾದಂಥ ಶಕ್ತಿ ಸ್ಥಳ ಶ್ರೀ ಚಂಡಿಕಾ ಪರಮೇಶ್ವರಿ ಮಾರಿಕಾಂಬಾ ದೇವಸ್ಥಾನ ಸಣ್ಣಮನೆ. ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವ ಶ್ರೀ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ.